ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕಲಬುರಗಿಯಲ್ಲಿ ಸಾವಯವ ಕೃಷಿ ಮೇಳ. ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿಯಲ್ಲಿ ಅನ್ನದಾತ ರೈತರಿಗಾಗಿ ಆಯೋಜಿಸಿದ ಸಾವಯವ ಕೃಷಿ ಮೇಳ ಯಶಸ್ವಿ. ನಗರದ ಹೃದಯ ಭಾಗದಲ್ಲಿ ಇರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಹತ್ತಿರ ಇರುವ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಆಯೋಜಿಸಿದ ಸಾವಯವ ಕೃಷಿ ಮೇಳ. ಮೊದಲಿಗೆ ಎಲ್ಲ ಗಣ್ಯರಿಂದ ದೀಪ ಹಚ್ಚುವ ಮೂಲಕ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ರೈತರಿಗಾಗಿ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಗ್ರೀನ್ ಪ್ಲಾಂಟ್ ಕಂಪನಿಯವರು, ಪೂಜ್ಯರು, ರೈತ ಮುಖಂಡರು ಹಾಗೂ ಬಳಕೆ ಮಾಡಿದ ರೈತರು ತಮ್ಮ ಅನುಭವ ಹಂಚಿಕೊಂಡ್ರು. ಈ ಸಂದರ್ಭದಲ್ಲಿ ಪೂಜ್ಯರಿಗೂ, ರೈತ ಮುಖಂಡರಿಗೂ ಹಾಗೂ ರೈತರಿಗೆ ಹಸಿರು ಶಾಲು ಹೊದಿಸಿ ಸನ್ಮಾನ ಮಾಡಿದ್ರು. ನಂತರ ನಮ್ಮ ವಾಹಿನಿ ಜೊತೆ ಮಾತನಾಡಿದ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು, ಶ್ರೀ ದಯಾನಂದ್ ಪಾಟೀಲ್ ಹಾಗೂ ಕಂಪನಿಯ ರಾಜೇಶ್ ಮತ್ತು ಬಾಲಾಜಿ ತಮ್ಮ ಹಿತನುಡಿ ಹಂಚಿಕೊಂಡ್ರು. ವರದಿ ಶಿವಕುಮಾರ್ ಎಸ್ಕೆ ಹಿರೇಮಠ್, ಕಲಬುರ್ಗಿ. ಒಂದು 10 ವರ್ಷ ಆದ್ಮೇಲೆ ಏನಾಯ್ತ್ರಿ, 2020-21 ಅಂದ್ರೆ ರೋಗ ಮತ್ತು ಇದು ಫಂಗಸ್ ವೈರಸ್ ಭಾಳ ಜಾಸ್ತಿ ಪ್ರಮಾಣದಾಗ ಅಂದ್ರೆ ರೋಗ ಮತ್ತು ಇದು ಫಂಗಸ್ ವೈರಸ್ ಭಾಳ ಜಾಸ್ತಿ ಪ್ರಮಾಣದಾಗ ಪೂಜ್ಯರ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಇದಾದ ನಂತರ ರೈತರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಆ ಒಂದು ಕಾರ್ಯಕ್ರಮವನ್ನ ನಮ್ಮ ಈ ರೈತ ಪರವಾಗಿ ಹೋರಾಟ ಮಾಡಬೇಕಂತಕ್ಕಂಥ ಪಣ ತೊಟ್ಟಿರ್ತಕ್ಕಂಥ ಈ ಕಲಬುರಗಿಯ ಜನರು ನಮಗೇನು ಆಶೀರ್ವಾದ ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಲಿ ಅಂತಕ್ಕಂಥದ್ದು ಹೇಳುತ್ತಾ ಇದನ್ನು ನಮಗೆ ತಮ್ಮೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತೇನೆ. ಬಳಸ್ಬೋದು. ನೆಕ್ಸ್ಟ್ ಸ್ವಲ್ಪ ಟೈಮ್ ಕಡಿಮೆ ಐತೆ, ಅದನ್ನ ನಾನು ಬೇಕಾದ್ರೆ ಹೇಳ್ತೀನಿ. ಅರ್ಥ ಆಗತ್ತಲ್ಲ? ನೆಕ್ಸ್ಟ್ ಇದು ಆಲ್ರೆಡಿ ಡೆಮೋ ಸಾಕಷ್ಟು ಡೆಮೋ ಮಾಡಿವ್ರಿ. 2ನೇ ತಾರೀಕು ರೈತರು ಬಂದಿರ್ಬೋದು. ಗೌಡ್ರಿ ನಿಂದ್ರಿ, ಗೌಡ್ರಿ ನಿಂದ್ರಿ. ಧನ್ಯವಾದಗಳು. 18 ಜುಲೈ 2025 ಇವತ್ತು ಕನ್ನಡ ಭವನ ಕಲಬುರಗಿ ನಗರದಲ್ಲಿ ಸಾವಯವ ಕೃಷಿ ಬಗ್ಗೆ ಗ್ರೀನ್ ಪ್ಲಾಂಟ್ ವತಿಯಿಂದ ಒಳ್ಳೆಯ ಕಾರ್ಯಕ್ರಮ ನಡೆಸ್ತಾ ಇತ್ತು. ಸುಮಾರು 200ರಿಂದ 300 ರೈತರು ಇಲ್ಲಿ ಕಲಿತಿದ್ದರು. ಅದರಲ್ಲಿ ಸಾಕಷ್ಟು ರೈತರು ಆರ್ಗ್ಯಾನಿಕನ್ನು ಕೃಷಿ ಮಾಡಿ, ಕಮ್ಮನ ಕೃಷಿ ಮಾಡಿ, ಕೆಮಿಕಲ್ಗಿಂತ ಹೆಚ್ಚಿನ ತೊಗೊಂಡವ್ರು ಇಲ್ಲಿ ಸುಮಾರು ರೈತರು ಅವ್ರ ಅನಿಸಿಕೆಯನ್ನು ಹೇಳುತ್ತಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಅವ್ರು ಏನು ಮೆಸೇಜ್ ಕೊಡ್ತಾ ಅಂತ ಹೇಳ್ತೇನೆಂದರೆ, ನಾವು ಗ್ರೀನ್ ಪ್ಲಾಂಟ್ ವತಿಯಿಂದ ಆರ್ಗ್ಯಾನಿಕ್ ಕೃಷಿ ಮಾಡ್ಲಿಕ್ಕೆ ಭಾಳಷ್ಟು ಸಾಧ್ಯತೆ ಐತಿ. ನಾವು ಹೆಚ್ಚಿಗೆ ಇಳುವರಿ ಮಾಡ್ಬೋದು ಮತ್ತು ಬರ್ತಕ್ಕಂಥ ಸಮಸ್ಯೆಗೆ ನಾವು ಪರಿಹಾರ ಆಗ್ಬೋದು. ಅದಕ್ಕೆ ನನ್ನ ವತಿಯಿಂದ ಗ್ರೀನ್ ಪ್ಲಾಂಟ್ ವತಿಯಿಂದ ಎಲ್ಲರಿಗೆ ಒಳ್ಳೆಯ ಸಂದೇಶ ಕೊಡ್ತೀನಿ. ಧನ್ಯವಾದ. ನಮ್ಮ ಆರೋಗ್ಯ, ನಮ್ಮ ಆರ್ಥಿಕವನ್ನು ಬಲಪಡಿಸುವಂಥ ಕೆಲಸ ನಮ್ಮ ರೈತರು ಮಾಡ್ತಿದ್ರು. ಇತ್ತಿತ್ತಲಾಗಿ ನಾವು ಬಹಳಷ್ಟು ಬೆಳಿಬೇಕು, ಬಹಳ ಬೇಗ ಶ್ರೀಮಂತ ಆಗಬೇಕು, ಬಹಳಷ್ಟು ದುಡ್ಡು ಮಾಡಬೇಕು ಅಂತಕ್ಕಂಥ ಕಲ್ಪನೆಯನ್ನು ನಮ್ಮ ರೈತರು ಇಟ್ಕೊಂಡು ಆ ತಿಪ್ಪಿ ಗೊಬ್ಬರನ್ನು ಬಿಟ್ಟರು. ಅದೆಲ್ಲ ನಾವು ಎದಕ್ಕೆ ಕಟ್ಟುಕೊಂಡಿವಿ ಅಂದ್ರೆ ಸರ್ಕಾರಿಯ ಔಷಧಗಳಿಗೆ, ಸರ್ಕಾರ ಕೊಡುವಂಥ ಸಬ್ಸಿಡಿಗಾಗಿ, ಸರ್ಕಾರ ಕೊಡುವಂಥ 1, 2, 3, 4 ಅಂದ್ರೆ 5% ಸಾಯಿಲ್ ಟೆಸ್ಟ್ ಮಾಡಲಿಲ್ಲ. ಹೌದಲ್ಲ? ಅವ್ರ ರಿಪೋರ್ಟ್ ನಾವು ಚೆಕ್ ಮಾಡಿದೆವು ಅಂದರೆ ಸಾವಯವ ಇಂಗಾಲ ಪ್ರಮಾಣ ಮಿನಿಮಮ್ 1% ಬೇಕು ಒಳ್ಳೆ ಇಳುವರಿ ತಗೊಳ್ಳೋದು. ಬಟ್ ದುರ್ಭಾಗ್ಯ ಏನದಂದರೆ ನಮ್ಮದು ಸಾವಯವ ಇಂಗಾಲ ಪ್ರಮಾಣ OCN ಆರ್ಗ್ಯಾನಿಕ್ ಕಾರ್ಬನ್ ಐತಲ್ಲ, ಅದು 0.5% ಅಷ್ಟೇ ಉಳಿದೈತಿ. ಅದಕ್ಕೂ ಹೆಚ್ಚಿಗೆ ಮಾಡಿದೆ ಅಂದರೆ ನಾವು ಇಳುವರಿ ಹೆಚ್ಚಿಗೆ ತೊಗೋಬೋದು. ಇದ್ರ ಸಲುವಾಗ ಗ್ರೀನ್ ಪ್ಲಾಂಟಿನ ಉತ್ಪನ್ನಗಳಲ್ಲ, ಟೋಟಲ್ ಆರ್ಗ್ಯಾನಿಕ್ ಅದಾವ, ರೆಸಿಡ್ಯೂ ಫ್ರೀ ಅದಾವ ಮತ್ತು ರಿಸಲ್ಟ್ ಓರಿಯೆಂಟೆಡ್ ಅದಾವ. ಅದರಲ್ಲಿ ಫಸ್ಟ್ ಒಂದು ಪ್ರಾಡಕ್ಟ್ ಐತಿ ಪವರ್ ಪ್ಲಾಂಟ್ ST ಅಂತ. ಆಲ್ರೆಡಿ ನಮ್ದು ಬಿತ್ತಣಿಕೆ ಆಗಿದ್ರಿ, ಬಟ್ ಇದು ಸ್ಪೆಷಲಿ ಬೀಜ ಉಪಚಾರ ಮಾಡೋದು ಉತ್ಪನ್ನಗಳು. ಹೋಗಿ ಈ ವರ್ಷ ನೀ ಏನು ಬೆಳಿಬೇಕಂತಪ್ಪ, ನಿಮ್ಮ ಬೀಜೋಪಚಾರಲಿಂದ ಹಿಡ್ಕೊಂಡು ಕೀಟಗಳ ಹತೋಟಿ, ರೋಗಗಳ ಹತೋಟಿ, ನಿಮ್ಮ ಬೂಸ್ಟರ್ ಡೋಸ್ ಏನದವ ಟಾನಿಕ್ಸು, ಅವುಗಳೆಲ್ಲವುಗಳನ್ನು ಅಲ್ಲಿ ಮಾಡಿಸಿ ಅಲ್ಲಿ ಒಂದು ಇಂಥ ಕಾರ್ಯಕ್ರಮ ಮಾಡಿ ಸುತ್ತಮುತ್ತಲ ಹಳ್ಳಿ ಕರೆದು ಮಂದಿಗೆ ಕರೆಸಿ ನಾವು ಏನೂ ಮಾಡಿಲ್ಲ, ನಾವು ಬರೇ ಉತ್ಪನ್ನ ಕೊಟ್ಟಿದ್ದೆವು, ಮಾಡಿದವು ಇಲ್ಲ ಅದನ್ನು ನೋಡ್ರಿ ಅಂತ ತೋರಿಸಿದ್ರಂದ್ರೆ ನೀವಿಷ್ಟು ಪ್ರಯತ್ನ ಮಾಡಿ
ಕೃಷಿಯ ಬಗ್ಗೆ ಹಲವಾರು ವಿಚಾರಗಳನ್ನು ಸಾವಯವ ತಜ್ಞರಿಂದ, ಕೃಷಿ ಅಧಿಕಾರಿಗಳಿಂದ ತಮ್ಮೆಲ್ಲರಿಗೆ ಸಾವಯವದ ಬಗ್ಗೆ ಬಹಳಷ್ಟು ತಿಳುವಳಿಕೆಗಳನ್ನು ಈ ವೇದಿಕೆ ಮುಖಾಂತರ ಮೂಡಿ ಬಂದಿರತಕ್ಕಂಥದ್ದು. ಸಾವಯವ ಕೃಷಿಯನ್ನು ಯಾಕೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಅವರವರ ಅನಿಸಿಕೆ ಪ್ರಕಾರ ತಮ್ಮೆಲ್ಲರಿಗೆ ವಿಚಾರವನ್ನು ವ್ಯಕ್ತಪಡಿಸಿದರು. ಇವತ್ತಿನ ದಿನಮಾನದಲ್ಲಿ ಇವತ್ತಿನ ಸ್ಥಿತಿಗತಿಯನ್ನು ನಾವು ನೋಡಿದಾಗ ಸಾವಯವ ಕೃಷಿಯನ್ನು ಬಹಳ सो आज की ये जो मीटिंग हो गई या कॉन्फ्रेंस हो गई या किसानों की जो ट्रेनिंग हो गई, तो आप पिछले 10 साल से उम्र में ऑर्गेनिक फार्मिंग के लिए बहुत मेहनत कर रहे हो. ऑर्गेनिक फार्मिंग इज़ द नीड ऑफ दिस आवर. आज अगर आप देखते हो तो एक मोहल्ला, एक गांव ऐसा नहीं है, एक घर ऐसा नहीं है जिस घर में कोई बीमारी नहीं है. मैं तो कहता हूँ अगर कोई ऐसा घर हमें मिलता है कि जो बोलता है मेरी पीठ दर्द भी नहीं हो रही है, हम सारे हैप्पी हैं, हेल्दी है, तो हमें उसको 1 लाख रुपए बख्शीश देना चाहिए. लेकिन ऐसा घर ढूंढने से नहीं मिल रहा. क्यों? क्योंकि हर निवाले में, हर खाने में क्यों केमिकल कंटेमिनेशन हो रहा है. अगर आप देखते हो 50 साल 100 साल पहले कोई बीमारी कोई नहीं थी. डॉक्टर कहीं तो तालुका में, मतलब डिस्ट्रिक्ट में एक डॉक्टर हुआ करते थे. आज पूरे गांव में 10-10, 20-20, एक लाइन में 4-4, 8-8, 10-10 डॉक्टर्स हैं. क्यों? ये सब डाइट रिलेटेड डिसऑर्डर्स हैं. खाने के साथ जो भी हम खिलवाड़ कर रहे हैं उनको अगर हमें बचाना है, पूरे हिंदुस्तान को, पूरे इंडिया को अगर हमें हेल्दी रखना है तो उनका खाना अच्छा होना चाहिए. अगर ये खाना केमिकल कंटेमिनेटेड है तो बीमारी जरूर आएगी. और लोगों के खाने से जहर मुक्त खेती, जहर मुक्त खाना और बीमारी मुक्त घर करने का हमारा जो संकल्प है, मिशन है, उसी तहत ये आज की मीटिंग बहुत ही सक्सेसफुल हो गई. आप सब आ गए, सबको धन्यवाद. ಈ ನಗರದ ಕನ್ನಡ ಭವನದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಪ್ರಮುಖವಾದಂಥ ಸಾವಯವ ಕೃಷಿಯನ್ನು ಸುಮಾರು 3 ಗಂಟೆಗಳ ಕಾಲ ಸತತವಾಗಿ ನಡೆದಿರ್ತಕ್ಕಂಥ ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮ ಇದು. ಏನಾದರೂ ಆರ್ಗನೈಸ್ ಮಾಡೋದ್ರಲ್ಲಿ ಸ್ವಲ್ಪ ಭಾಷೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ತಾವು